ಹಾಯ್, ನೀವು ಪ್ರತಿದಿನ ಎಷ್ಟು ಫೈಬರ್ ಇರುವ ಆಹಾರ ತಿನ್ನುತ್ತೀರಿ? ಬಹಳ ಜನರು ಪೈಲ್ಸ್, ಫಿಷರ್, ಮಲಬದ್ಧತೆ ಮತ್ತು ಮಲವಿಸರ್ಜನೆಯ ಸಮಯದಲ್ಲಿ ನೋವಿನ ಸಮಸ್ಯೆಗಳೊಂದಿಗೆ ಬರುತ್ತಾರೆ. ಆದರೆ ಈ ಸಮಸ್ಯೆಗಳ ಮೂಲ ಕಾರಣಗಳಲ್ಲಿ ಪ್ರಮುಖವಾದದ್ದು ಆಹಾರದಲ್ಲಿ ಫೈಬರ್ ಕೊರತೆ. ಫೈಬರ್ ಎನ್ನುವುದು ನಮ್ಮ ದೇಹ ಜೀರ್ಣಿಸದ ಆಹಾರದ ಒಂದು ಭಾಗ. ಆದರೆ ಇದು ಮಲವನ್ನು ಮೃದುವಾಗಿಸಿ ಪ್ರಮಾಣವನ್ನು ಹೆಚ್ಚಿಸಿ ಸುಲಭವಾಗಿ ಹೊರಬರಲು ಸಹಾಯ ಮಾಡುತ್ತದೆ. ಆಹಾರದಲ್ಲಿ ಫೈಬರ್ ಕಡಿಮೆ ಆದಾಗ ಮಲ ಗಟ್ಟಿಯಾಗುತ್ತದೆ. ಆಗ ಕಾನ್ಸ್ಟಿಪೇಷನ್ ಉಂಟಾಗುತ್ತದೆ. ಮಲವಿಸರ್ಜನೆ ಮಾಡುವಾಗ ಹೆಚ್ಚು ಒತ್ತಡ ಹಾಕಬೇಕಾಗುತ್ತದೆ. ಈ ಒತ್ತಡದಿಂದ ಕಾಲಕ್ರಮೇಣ ಫಿಷರ್, ಪೈಲ್ಸ್ ಮತ್ತು ಫಿಸ್ಟುಲಾ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತದೆ. ಹಾಗಾದರೆ ಫೈಬರನ್ನು ಹೆಚ್ಚಿಸುವುದು ಹೇಗೆ? ತುಂಬ ಸರಳ. ಪ್ರತಿದಿನ ನಿಮ್ಮ ಆಹಾರದಲ್ಲಿ ಸಲಾಡ್, ಸೊಪ್ಪು, ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಿಕೊಳ್ಳಿ. ಮೊಳಕೆ ಕಾಳುಗಳು, ಓಟ್ಸ್, ರಾಗಿ ಮತ್ತು ಇತರ ಧಾನ್ಯಗಳಲ್ಲೂ ಫೈಬರ್ ಸಮೃದ್ಧವಾಗಿದೆ. ಮಾಂಸಾಹಾರ ಸೇವಿಸುವುದು ಕೂಡ ಆರೋಗ್ಯಕರ ಆಹಾರದ ಭಾಗವಾಗಬಹುದು. ಮೊಟ್ಟೆ, ಮೀನು, ಕೋಳಿ ಮಾಂಸ ಮತ್ತು ಇತರ ಮಾಂಸಗಳನ್ನು ಉತ್ತಮ ಗುಣಮಟ್ಟದ ಪ್ರೋಟೀನ್ ಮತ್ತು ಅನೇಕ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಆದರೆ ಉತ್ತಮ ಗಟ್ ಹೆಲ್ತ್ ಮತ್ತು ಮಲಬದ್ಧತೆ ತಡೆಗಟ್ಟಲು ಮಾಂಸಾಹಾರದ ಜೊತೆಗೆ ಸಾಕಷ್ಟು ಫೈಬರ್ ಇರುವ ಹಣ್ಣುಗಳು, ತರಕಾರಿಗಳು ಮತ್ತು ಸಲಾಡ್ಗಳನ್ನು ಸೇವಿಸುವುದು ಬಹಳ ಮುಖ್ಯ. ಪ್ರತಿ ಊಟದಲ್ಲಿ ಅರ್ಧ ತಟ್ಟೆ ತರಕಾರಿ ಅಥವಾ ಸಲಾಡ್ ಇರಲಿ. ಪ್ರತಿದಿನ ಕನಿಷ್ಠ ಒಂದು ಹಣ್ಣು ಸೇವಿಸಿ. ಮೈದಾ ಮತ್ತು ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ. ಆದರೆ ಫೈಬರ್ ಜೊತೆಗೆ ಸಾಕಷ್ಟು ನೀರು ಕುಡಿಯುವುದು ಅಷ್ಟೇ ಮುಖ್ಯ. ನೀರು ಕಡಿಮೆ ಕುಡಿದರೆ ಫೈಬರ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ನೆನಪಿರಲಿ, ಮೂಲವ್ಯಾಧಿ ಮತ್ತು ಫಿಷರ್ ಸಮಸ್ಯೆಗಳ ಪರಿಹಾರ ಕೇವಲ ಆಸ್ಪತ್ರೆಯಲ್ಲಿ ಅಲ್ಲ, ನಿಮ್ಮ ಅಡುಗೆ ಮನೆಯಿಂದಲೇ ಆರಂಭವಾಗುತ್ತದೆ. ಧನ್ಯವಾದಗಳು.